ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ. ಪ್ರೀವಿಯಸ್ ವಿಡಿಯೋದಲ್ಲಿ ವೈರ್ ಬ್ಯಾಸ್ಕೆಟ್ದು ಮೇಲ್ಭಾಗನ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಹ್ಯಾಂಡಲ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಸ್ಟೆಪ್ಸ್ಗಳು ಅರ್ಥ ಆಗೋದಿಲ್ಲ, ಅದಕ್ಕೋಸ್ಕರ ನೋಡಿ. ನಾನು ಇಲ್ಲಿ ಒಂದು ಹ್ಯಾಂಡಲ್ನ ಹಾಕಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನಾನು ಈ ಕಡೆ ಭಾಗದಲ್ಲಿ ಹ್ಯಾಂಡಲ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಾವು ವೈರ್ಸ್ನ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ 3 ವೈರ್ಸ್ ಹ್ಯಾಂಡಲ್ ಹಾಕ್ತಾ ಇದ್ದೇನೆ. ಅದಕ್ಕೋಸ್ಕರ ನೋಡಿ, 1 2 3, ಹಿಂದೆಯಿಂದ 4 ಮತ್ತು ಮುಂದೆಯಿಂದ 5.5 ಅಡಿ ಮೆಜರ್ಮೆಂಟಲ್ಲಿ ನಾನು ವೈರ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಗ್ರೀನ್ ಕಲರ್ದು 4 ವೈರ್ನ ಕಟ್ ಮಾಡ್ಕೊಂಡಿದ್ದೇನೆ, ಪಿಂಕ್ ಕಲರ್ದು 2 ವೈರ್ಸ್ನ ಕಟ್ ಮಾಡ್ಕೊಂಡಿದ್ದೇನೆ. ಸೇಮ್ 5.5 ಅಡಿ ಮೆಜರ್ಮೆಂಟಲ್ಲಿ ನಾನು 6 ವೈರ್ಸ್ನ ಕಟ್ ಮಾಡ್ಕೊಂಡಿದ್ದೇನೆ. 3 ವೈರ್ಸ್ ಹ್ಯಾಂಡಲ್ ಆಗಿರೋದ್ರಿಂದ ಈ ಕಡೆ ಭಾಗಕ್ಕೆ 3 ವೈರ್ ಬೇಕಾಗುತ್ತೆ ಮತ್ತು ಈ ಕಡೆ ಭಾಗಕ್ಕೆ 3 ವೈರ್ಸ್ ಬೇಕಾಗುತ್ತೆ ಹ್ಯಾಂಡಲ್ನ ಹಾಕೋದಕ್ಕೆ. ನೋಡಿ, ನಾವು ಈ ರೀತಿ ವೈರ್ಸ್ನ ಇಟ್ಕೊಂಡು ನೋಡಿ, ಈ ರೀತಿ ವೈರ್ಸ್ನ ಇಟ್ಕೊಂಡು ನಾವೇನು ಬೇಸ್ ರೆಡಿ ಮಾಡ್ಕೊಂಡಿದ್ದೀವಿ ಅದರಲ್ಲಿ ನಾವು 1 2 3 4 5 6 7 8ನೇ ಲೈನಲ್ಲಿ ನಾವು ಮೇಲ್ಭಾಗಕ್ಕೆ ಬಂದು 5 ನಾಟನ್ನು ಬಿಟ್ಟು 5 ನಾಟಿಗೆ ನಾವು ಈ ವೈರನ್ನು ತೂರಿಸ್ಕೊತಾ ಇದ್ದೇನೆ. ನೋಡಿ, 5ನೇ ನಾಟಿನ ಆ ಕಡೆ ಈ ಕಡೆ ಡೈಮಂಡ್ ಶೇಪ್ ಏನಿದೆ ಅಲ್ಲಿಗೆ ನಾವೇನು ಕಟ್ ಮಾಡಿದ್ದೀವಿ ವೈರ್ಸು, 3 ವೈರ್ಸನ್ನು ನಾನು ಇಲ್ಲಿಗೆ ತೂರಿಸ್ಕೊತಾ ಇದ್ದೇನೆ. ನೋಡಿ, ಈ ರೀತಿ ನೀವು ವೈರ್ಸ್ನ ತೂರಿಸ್ಕೊಂಡು ಎಳ್ಕೋಬೇಕಾಗತ್ತೆ. ನೋಡಿ, ನಾನು ಪಿಂಕ್ ವೈರ್ ಮೊದಲು ಬರೋ ಥರ ನೋಡ್ಕೊಂಡಿದ್ದೇನೆ, ಗ್ರೀನ್ ಕಲರ್ ವೈರು ಪಕ್ಕದಲ್ಲಿ ಬಂದಿದೆ. ನಾವು ಈ ರೀತಿ ನೋಡಿ ಸಮನಾಗಿ ಇಟ್ಕೋಬೇಕಾಗತ್ತೆ. ವೈರ್ಸ್ನ ಕಟ್ ಮಾಡಿರೋ ವೈರು ಸಮನಾಗಿ ಇರೋ ಹಾಗೆ ನೋಡಿಕೊಂಡು ಈ ಥರ ತೂರಿಸ್ಕೊಂಡು ಇಟ್ಕೋಬೇಕಾಗತ್ತೆ. ನೋಡಿ, ನಾನು ಹ್ಯಾಂಡಲ್ನ ಹಾಕ್ತಾ ಇದ್ದೇನೆ. ಪಿಂಕ್ ಕಲರ್ ವೈರನ್ನು ಇಂಟು ಮಾರ್ಕಲ್ಲಿ ತೆಗೆದುಕೊಂಡು ನಂತರ ಎಡದ ಕಡೆ ಇರೋ ಗ್ರೀನ್ ಕಲರ್ ವೈರನ್ನು ಪಿಂಕ್ ವೈರ್ ಮೇಲೆ ತಂದು ಬಲದ ಕಡೆ ಇರೋ ಗ್ರೀನ್ ಕಲರ್ ವೈರನ್ನು ಈ 2 ವೈರ್ ಮಧ್ಯದಿಂದ ಮೇಲ್ಭಾಗಕ್ಕೆ ತಂದು ಮತ್ತು ಎಡದ ಕಡೆ ಇರೋ ಗ್ರೀನ್ ವೈರನ್ನು ಪಿಂಕ್ ಕಲರ್ ಕೆಳಗಡೆಯಿಂದ ಬಂದು ಗ್ರೀನ್ ಕಲರ್ ಮೇಲೆ ಬರಬೇಕಾಗತ್ತೆ. ಮತ್ತು ಬಲದ ಕಡೆ ಇರೋ ಗ್ರೀನ್ ವೈರು ಪಿಂಕ್ ಕಲರ್ನ ಮೇಲ್ಭಾಗದಿಂದ ಗ್ರೀನ್ ಕಲರ್ ಕೆಳಭಾಗದಲ್ಲಿ ಬಂದು ಮತ್ತು ಗ್ರೀನ್ ಕಲರ್ ಮೇಲ್ಭಾಗದಲ್ಲಿ ಬರಬೇಕಾಗತ್ತೆ. ನೋಡಿ, ಈ ರೀತಿ 2 ವೈರ್ ಮಧ್ಯದಿಂದ ಅದು ಗ್ರೀನ್ ಕಲರ್ ವೈರ್ ಮೇಲೆ ಬಂದಿದೆ. ಇದೇ ರೀತಿ ನಾವು ಹ್ಯಾಂಡಲ್ನ ಹಾಕೋತಾ ಹೋಗಬೇಕಾಗತ್ತೆ. ತುಂಬಾ ಸಿಂಪಲ್ ಇರುತ್ತೆ. ದಯವಿಟ್ಟು ಕೈನ ಅಬ್ಸರ್ವ್ ಮಾಡಿ ನೀವು ನೋಡಿಕೊಂಡ್ರೆ ಬೇಗನೆ ನಿಮಗೆ ಹ್ಯಾಂಡಲ್ ಹಾಕೋದು ಅರ್ಥ ಆಗುತ್ತೆ. ಮತ್ತು ನಾವು ಇಲ್ಲಿ ಪಿಂಕ್ ಕಲರ್ ವೈರನ್ನು ಹಿಂದೆಯಿಂದ ತಂದು ಮೊದಲನೇ ಪಿಂಕ್ ಕಲರ್ ವೈರ್ನ ಬಿಟ್ಬಿಡಬೇಕು. ನಂತರ 2 ಗ್ರೀನ್ ಮಧ್ಯ ಭಾಗದಿಂದ ನಾವು ಪಿಂಕ್ ಕಲರ್ ವೈರ್ನ ಮೇಲೆ ತಗೋಬೇಕು. ಇದೇ ರೀತಿ ನಾವು ಈ ಕಡೆ ಇರ್ತಕ್ಕಂಥ ಪಿಂಕ್ ವೈರ್ನ ಹಿಂದೆಯಿಂದ ತಂದು ಮೊದಲನೇ ವೈರ್ ಏನಿದೆ ಗ್ರೀನ್ ಕಲರ್ ಅದನ್ನು ಬಿಟ್ಟು ನಂತರ ಗ್ರೀನ್ ವೈರ್ ಮೇಲೆ ಬಂದು ಪಿಂಕ್ ವೈರ್ ಕೆಳಭಾಗದಿಂದ ಮೇಲೆ ಬರಬೇಕಾಗತ್ತೆ. ಈ ರೀತಿ ನಾವು ಹ್ಯಾಂಡಲ್ನ ಹಾಕೋಬೇಕಾಗುತ್ತೆ. ಟೈಟಾಗಿ ಎಳೆದು ಹ್ಯಾಂಡಲ್ನ ಹಾಕೊಳ್ಳಿ. ಮತ್ತು ನಾವು ಗ್ರೀನ್ ಕಲರ್ ವೈರನ್ನು ಬಿಟ್ಟು ಗ್ರೀನ್ ಕಲರ್ ವೈರ್ ಮೇಲ್ಭಾಗದಲ್ಲಿ ಬಂದು ಪಿಂಕ್ ಕಲರ್ ಕೆಳಭಾಗದಿಂದ ಮೇಲೆ ಬಂದಿದೆ. ನಾವು ಇದೇ ರೀತಿ ಹ್ಯಾಂಡಲ್ನ ಹಾಕೋಬೇಕಾಗತ್ತೆ. ಸ್ವಲ್ಪ ಟೈಟಾಗಿ ಎಳೆದು ಹಾಕೊಳ್ಳಿ. ಮೊದಲನೇ ವೈರನ್ನು ಬಿಟ್ಟು ನಂತರ 2 ವೈರ್ ಮಧ್ಯದಿಂದ ನಾವು ವೈರ್ನ ಮೇಲೆ ತಗೋಬೇಕಾಗತ್ತೆ. ನೋಡಿ, ಕೈನ ಅಬ್ಸರ್ವ್ ಮಾಡಿ. ನನ್ನ ಕೈಯಲ್ಲಿ ಯಾವ ರೀತಿ ವೈರ್ಸ್ ಹಿಂದೆ ಹೋಗ್ತಾ ಇದೆ, ಯಾವ ವೈರ್ ಮೇಲೆ ಬರ್ತಾ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ನಾವು ಯಾವಾಗ ಹ್ಯಾಂಡಲ್ ಹಾಕೋಬೇಕಂದ್ರೂ ಅಷ್ಟೇ, ನಾವು ಹಿಂದೆಯಿಂದ ಬಂದಾಗ ಮೊದಲನೇ ವೈರನ್ನು ಬಿಟ್ಟು ನಂತರ 2 ವೈರ್ಸ್ ಏನಿರುತ್ತೆ ಅದರ ಮಧ್ಯಭಾಗದಿಂದ ನಾವು ವೈರ್ನ ಮೇಲೆ ತರಬೇಕಾಗತ್ತೆ. ನೋಡಿ, ಮೊದಲನೇ ವೈರ್ನ ಬಿಟ್ಟು 2 ವೈರ್ ಮಧ್ಯದಿಂದ ಗ್ರೀನ್ ಕಲರ್ ವೈರ್ ಮೇಲೆ ಬಂದಿದೆ. ಇದೇ ರೀತಿ ನಾವು ಹ್ಯಾಂಡಲ್ನ ಈ ವೈರ್ಸ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಈ ವೈರ್ಸ್ ಪೂರ್ತಿ ಕಂಪ್ಲೀಟ್ ಆಗೋ ತನಕನೂ ಕೂಡ ನಾವು ಹಾಕೋಬೇಕಾಗತ್ತೆ. ಹ್ಯಾಂಡಲ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಕೈನ ಅಬ್ಸರ್ವ್ ಮಾಡಿ. 2 ವೈರ್ ಮಧ್ಯದಿಂದ ಮೇಲೆ ಬಂದಿದೆ. ಗ್ರೀನ್ ಕಲರ್ ವೈರ್ ಹಿಂದೆಯಿಂದ ಬಂದು ಮೊದಲನೇ ವೈರ್ ಬಿಟ್ಟು 2 ವೈರ್ ಮಧ್ಯದಿಂದ ಮೇಲೆ ಬಂದಿದೆ. ಮತ್ತು ಗ್ರೀನ್ ಕಲರ್ ಹಿಂದೆಯಿಂದ ಬಂದು ಮೊದಲನೇ ವೈರ್ ಬಿಟ್ಟು 2 ವೈರ್ ಮಧ್ಯದಿಂದ ಮೇಲೆ ಬಂದಿದೆ. ಇದೇ ರೀತಿ ನಾವು ಹ್ಯಾಂಡಲ್ನ ಈ ವೈರ್ಸ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಪೂರ್ತಿ ಹಾಕೊಳ್ಳೋಣ.
ತುಂಬಾ ಸಿಂಪಲ್ ಇರುತ್ತೆ, ಈಸಿ ಇರುತ್ತೆ ಹ್ಯಾಂಡಲ್ ಹಾಕೋದು. ಅಬ್ಸರ್ವ್ ಮಾಡಿ, ನೀವು ಕೈನ ಅಬ್ಸರ್ವ್ ಮಾಡಿ ನೀವು ನೋಡ್ಕೊಳ್ಳಿ. ನೋಡಿ, ಪಿಂಕ್ ಕಲರ್ ವೈರು ಹಿಂದೆಯಿಂದ ಬಂದು ಮೊದಲನೇ ವೈರನ್ನ ಬಿಟ್ಟು ಈ 2 ವೈರ್ ಮಧ್ಯದಿಂದ ಮೇಲೆ ಬಂದಿದೆ. ಮತ್ತೆ ಗ್ರೀನ್ ಕಲರ್ ಬಿಟ್ಟು 2 ವೈರ್ ಮಧ್ಯದಿಂದ ಮೇಲೆ ಬಂದಿದೆ. ನಾವು ನೋಡಿ ಒಂದು ವೈರ್ನ ಬಿಡ್ತಾ ಇದ್ದೀವಲ್ವ, ಅದನ್ನು ನಾವು ಹಿಂದೆಯಿಂದ ಬಳಸ್ಕೊಂಡು ತಗೋಬೇಕಾಗತ್ತೆ. ನಾವು ಯಾವಾಗ ಬಳಸಿ ಮುಂದೆ ತಂದ್ರೂ ಕೂಡ ಒಂದೊಂದು ವೈರನ್ನು ಬಿಟ್ಟು ನಾವು 2 ವೈರ್ ಮಧ್ಯದಲ್ಲಿ ಹಾಕ್ಕೊಂಡು ವೈರ್ಸ್ನ ಮೇಲೆ ತರಬೇಕಾಗತ್ತೆ. ನೋಡಿ ಈ ರೀತಿ. ಮತ್ತೆ ಗ್ರೀನ್ ಕಲರ್ ಬಂದು ಮೊದಲನೇ ವೈರನ್ನು ಬಿಟ್ಟು ಈ 2 ವೈರ್ ಮಧ್ಯದಿಂದ ವೈರ್ ಮೇಲೆ ಬರಬೇಕು. ಮತ್ತು ನಾವೇನು ಬಿಟ್ಟಿದ್ದೀವಿ ಆ ವೈರು ಅದನ್ನು ಹಿಂದೆಯಿಂದ ಬಳಸ್ಕೊಂಡು ಬಂದು ಈ ಕಡೆ ಒಂದು ವೈರನ್ನು ಬಿಟ್ಟು ನಂತರ 2 ವೈರ್ ಮಧ್ಯದಿಂದ ಮೇಲೆ ಬರಬೇಕು. ಈ ರೀತಿ ನಾವು ಹ್ಯಾಂಡಲ್ನ ಹಾಕೋಬೇಕಾಗತ್ತೆ. ತುಂಬ ಕಷ್ಟ ಏನಿಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ನಿಮಗೆ ಬರುತ್ತೆ. ನೀವು ಒಂದು 2-3 ಸಲ ಟ್ರೈ ಮಾಡಿ ಹಾಕ್ಕೊಂಡ್ರೆ ತುಂಬಾ ಈಸಿಯಾಗಿ ಬಂದುಬಿಡುತ್ತೆ. ಕೈನ ಅಬ್ಸರ್ವ್ ಮಾಡಿ ವೈರ್ಸ್ ಯಾವುದು ಹೋಗ್ತಾ ಇದೆ, ಯಾವ ವೈರ್ ಬರ್ತಿದೆ, ಯಾವ ವೈರ್ ಮೇಲೆ ಹೋಗ್ತಾ ಇದೆ, ಯಾವ ವೈರ್ ಕೆಳಗಡೆಯಿಂದ ಬರ್ತಾ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ನಾನು ಪೂರ್ತಿಯಾಗಿ ಹ್ಯಾಂಡಲ್ನ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಬಂದಿದೆ ಅಂತ. ನಾನು ಈ ಹಿಂದೆ 2 ವೈರ್ ಹ್ಯಾಂಡಲ್ನ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಈ ಹ್ಯಾಂಡಲ್ನ ಕೂಡ ಹಾಕಬೇಕು. ಅಲ್ಲಿ 2 ವೈರ್ಸ್ ಮಾತ್ರ ಇತ್ತು, ಇಲ್ಲಿ 3 ವೈರ್ಸ್ ಇರೋದ್ರಿಂದ ನಾವು ಮೊದಲನೇ ವೈರ್ನ ಬಿಟ್ಟು ನಂತರ 2 ವೈರ್ ಮಧ್ಯದಿಂದ ವೈರ್ನ ಮೇಲೆ ತಂದು ಆ ಬಿಟ್ಟಿರೋ ವೈರ್ನ ಮತ್ತೆ ಹಿಂದೆಯಿಂದ ಬಳಸ್ಕೊಂಡು ಬಂದು ಈ ಕಡೆ ಭಾಗದಲ್ಲಿ ಒಂದು ವೈರ್ನ ಬಿಟ್ಟು 2 ವೈರ್ ಮಧ್ಯದಿಂದ ಮೇಲೆ ಬರಬೇಕು. ಈ ರೀತಿ ನಾವು ಹ್ಯಾಂಡಲ್ನ ಹಾಕೋಬೇಕಾಗತ್ತೆ. ಹ್ಯಾಂಡಲ್ನ ಹಾಕೋಬೇಕಾದ್ರೆ ಟೈಟಾಗಿ ಎಳೆದು ಹಾಕ್ಕೊಳ್ಳಿ. ಹ್ಯಾಂಡಲ್ ಗ್ರಿಪ್ಪಾಗಿ ಸಿಗುತ್ತೆ ಎಳೆದು ಹಾಕೊಳ್ಳೋದ್ರಿಂದ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಡಿಸೈನ್ಸ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ನಿಮಗೆ ಹೆಚ್ಚಿನ ಮಾಹಿತಿ ಕೂಡ ಸಿಗುತ್ತೆ. ವೈರ್ ಬ್ಯಾಸ್ಕೆಟ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ಮೆಜರ್ಮೆಂಟ್ ಆಗಿರ್ಬೋದು, ಎಲ್ಲ ವಿಷಯಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಈ ಥರ ಹ್ಯಾಂಡಲ್ ಹಾಕೋದು ಅರ್ಥ ಆಗ್ತಿಲ್ಲ ಅಥವಾ ಅಂತಾರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ವೇಲಿ ನಿಮಗೆ ಹೇಳ್ಕೊಡೋದಕ್ಕೆ ನಾನು ಟ್ರೈ ಮಾಡ್ತೇನೆ. ನೋಡಿ, ಈಗ ಹ್ಯಾಂಡಲ್ನ ಪೂರ್ತಿ ಹಾಕ್ತಾ ಕಂಪ್ಲೀಟ್ ಆಗಿದೆ. ನಾವು ನೋಡ್ಕೋಬೇಕು ಹ್ಯಾಂಡಲ್ಲು ಸರಿ ಬಂದಿದೆಯಾ ಅಥವಾ ನಾವು ಎಣ್ದಿರೋದು ಈ ಹ್ಯಾಂಡಲ್ಗೆ ಸಮನಾಗಿ ಬರುತ್ತಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಸಮನಾಗಿ ಬಂದರೆ ಓಕೆ, ಸಮನಾಗಿ ಬರಲಿಲ್ಲ ಅಂದರೆ ಮತ್ತೆ 2 ಸ್ಟೆಪ್ ನೀವು ಹಾಕೋಬೇಕಾಗತ್ತೆ. ನಾನಿಲ್ಲಿ ಹಾಕಿರೋದು ಸಮನಾಗಿ ಇರೋದ್ರಿಂದ ನೋಡಿ ಸಮನಾಗಿ ಇದೆ. ಅದರಿಂದ ನಾನು ಈ ವೈರ್ಸ್ ಕೊನೆಯಲ್ಲಿ ನೀವು ಈ ಥರ 3 ವೈರ್ಸ್ ಬರೋ ಥರ ನೋಡ್ಕೊಳ್ಳಿ. ಈ ಕಡೆ 3 ವೈರ್ಸ್, ಈ ಕಡೆ 3 ವೈರ್ಸ್ ಬರೋ ರೀತಿ ನೋಡ್ಕೊಳ್ಳಿ. ಈಗ ನಾವು ಬೇಸಿಂದ 8ನೇ ಲೈನಿನ ಮೇಲ್ಭಾಗಕ್ಕೆ ಬಂದು 5ನೇ ನಾಟಿನ ಮಧ್ಯದಲ್ಲಿ ನಾವು ಆ ಕಡೆ ಈ ಕಡೆ ಡೈಮಂಡ್ ಶೇಪ್ ಇದೆಯಲ್ಲ, 5ನೇ ನಾಟಿನ ಅಕ್ಕಪಕ್ಕ ಅಲ್ಲಿಗೆ ನಾವು ಈ ವೈರ್ಸ್ನ ಹಾಕ್ಕೊಂಡು ತೋರಿಸ್ಕೊಂಡು ಮುಂದೆ ಎಳ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ವೈರ್ಸ್ನ ಹಾಕ್ಕೊಂಡು ಎಳ್ಕೋಬೇಕು. ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ, ಹ್ಯಾಂಡಲ್ ಗ್ರಿಪ್ಪಾಗಿ ಕೂರುತ್ತೆ. ನೋಡಿ, ಈ ರೀತಿ ಸಮನಾಗಿ ಬಂದಿದೆ. ನೋಡಿ, ಸಮ ಇದೆ ಎರಡೂ ಕೂಡ.
ಈಗ ನಾವು ಹಿಂದೆ ಇರ್ತಕ್ಕಂಥ ವೈರ್ಸನ್ನು ಈ ಹಿಂದೆಯಿಂದ ತೂರಿಸ್ಬೇಕಾಗತ್ತೆ. ನೋಡಿ ಈ ಥರ ನಾಟ್ಸ್ಗೆ ನಾವು ಹಿಂದೆಯಿಂದ ವೈರ್ಸ್ಗಳನ್ನ ತೂರಿಸ್ಕೋಬೇಕಾಗತ್ತೆ. ನಾನು ತೂರಿಸಿ ನಿಮಗೆ ತೋರಿಸ್ತೇನೆ. ನೋಡಿ ನಾನು ಎಲ್ಲ ವೈರ್ಸನ್ನು ಕೂಡ ತೂರಿಸ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೇನೆ. ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವಾ. ನಿಮಗೆ ಏನಾದರೂ ಎಕ್ಸ್ಟ್ರಾ ವೈರ್ಸ್ಗಳು ಉಳಿದಿದ್ರೆ ಒಳಗಡೆ ಕಟ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಹ್ಯಾಂಡಲ್ ಬಂದಿದೆ ಅಂತ. ನಾನು ಇಲ್ಲಿ 3 ವೈರ್ಸ್ ಹ್ಯಾಂಡಲ್ನ ಹಾಕೊಂಡಿದ್ದೇನೆ. ನೋಡಿ 2 ಗ್ರೀನ್ ಆದಮೇಲೆ 1 ಪಿಂಕ್, ಆ ರೀತಿ ನಿಮಗೆ 3 ವೈರ್ಸ್ ಕಾಣಿಸ್ತಿದೆ. 3 ಡಾಟ್ಸ್ಗಳು ಕೂಡ ಕಾಣಿಸ್ತಿದೆ 3 ವೈರ್ ಹ್ಯಾಂಡಲ್ ಆಗಿರೋದ್ರಿಂದ. ಎಷ್ಟು ಕ್ಯೂಟಾಗಿ ಬಂದಿದೆ ವೈರ್ ಬ್ಯಾಸ್ಕೆಟ್ ಅಂತ ನೋಡ್ತಾ ಇದ್ದೀರಲ್ವ. ಕಸ್ಟಮರ್ ಆರ್ಡರ್ ಆಗಿರೋದ್ರಿಂದ ನಾನು ಪಿಂಕು ಗ್ರೀನ್ ಕಾಂಬಿನೇಷನಲ್ಲಿ ಈ ಬ್ಯಾಗ್ನ ರೆಡಿ ಮಾಡಿದ್ದೇನೆ. ನಾನು ಬೇಸ್ ಪೂರ್ತಿ ಗ್ರೀನ್ ಕಲರ್ ವೈರ್ನ ಯೂಸ್ ಮಾಡಿದ್ದೇನೆ ಮತ್ತು ಮೇಲ್ಭಾಗನ ಹಾಕೋದಕ್ಕೆ ಪಿಂಕ್ ಕಲರ್ನ ರನ್ನಿಂಗ್ ವೈರ್ ಆಗಿ ಯೂಸ್ ಮಾಡ್ಕೊಂಡಿದ್ದೇನೆ. ಕಸ್ಟಮರ್ ಇದೇ ರೀತಿ ಇದೇ ಮೆಷರ್ಮೆಂಟಲ್ಲಿ ಇದೇ ಅಳತೆಯಲ್ಲಿ ನಮಗೆ ಬ್ಯಾಗ್ ಬೇಕು ಅಂತ ಹೇಳಿರೋದ್ರಿಂದ ನಾನು ಅವ್ರಿಗೋಸ್ಕರ ಈ ಬ್ಯಾಗ್ನ ರೆಡಿ ಮಾಡಿದ್ದೇನೆ. ಬ್ಯಾಗ್ನ ಪೂರ್ತಿ ಫಿನಿಶಿಂಗ್ ಮಾಡಿದ್ದೇನೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಬ್ಯಾಗ್ ಅಂತ. ನೀವೂ ಕೂಡ ಬ್ಯಾಗ್ನ ಹಾಕೋದನ್ನು ಕಲ್ತ್ಕೋಬೋದು ಈಸಿಯಾಗಿ. ಹೇಳ್ತಕ್ಕಂಥ ಸ್ಟೆಪ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ನೀವೂ ಕೂಡ ವೈರ್ ಬ್ಯಾಸ್ಕೆಟ್ನ ಹಾಕ್ಬೋದು. ಎಷ್ಟು ಕ್ಯೂಟಾಗಿ ಬಂದಿದೆ ಬ್ಯಾಗ್ ಅಂತ. ಮತ್ತಷ್ಟು ಡಿಸೈನ್ಸ್ನ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿಕೊಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಮತ್ತಷ್ಟು ಡಿಸೈನ್ಸ್ನ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರು ಚಾನಲ್ನ ವಿಸಿಟ್ ಮಾಡಿ. ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಸು ನಿಮಗೆ ಸಿಗುತ್ತೆ.